ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರಾದಂತಹ ಈ ಕ್ಷೇತ್ರದ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆ ಶ್ರೀ ಪಿರಿಯ ಪಟ್ಟಣದ ಅಮ್ಮನವರು ಹಾಗೂ ಈ ಕ್ಷೇತ್ರದ ಗೌರವಪೂರ್ವಕ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣಕಣದಲ್ಲಿಯೂ ಸಹ ನೆಲೆ ನಿಂತು ಸದಾಕಾಲ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಮುನ್ನಡೆಸುತ್ತು ಬರುತ್ತಿರುವಂತಹ ಶ್ರೀ ನಾಗದೇವತಾ ಅಮ್ಮನವರುಗಳನ್ನು ನೆನೆದುಕೊಂಡು ಇಂದು 136ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಂದು ಶ್ರೀ ಪ್ರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆ ನಂತರ ಈ ಕ್ಷೇತ್ರಕ್ಕೊಂದು ಅಮ್ಮನವರ ಆಶೀರ್ವಾದ ಮತ್ತು ಇಚ್ಛೆ ಮತ್ತು ಅನುಗ್ರಹದ ಫಲವಾಗಿ ನನ್ನ ಸಹೋದರರ ಒಂದು ವೃತ್ತಿಪರತೆಯ ಒಂದು ಧರ್ಮದ ಒಂದು ಫಲವಾಗಿ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಲು ಬಹಳ ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಸಹ ಆಯೋಜಿಸಿರುತ್ತಾರೆ. ತದನಂತರ ಅಂದು ನಾನು ಹುಳುಮಾವು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನನ್ನ ಸಹೋದರ ನನಗೆ ಕರೆ ಮಾಡಿ, ಅಣ್ಣ, ಸಭಾಭವನ ನಿರ್ಮಾಣ ಮಾಡಲು ಸಾಯಿಲ್ ಟೆಸ್ಟ್ ಮಾಡಲು ಪರಿಣಿತರು ಬಂದಿರುತ್ತಾರೆ, ನೀನು ಅಲ್ಲಿ ಹೋಗಿ ಸ್ವಲ್ಪ ಸಹಕರಿಸು ಹಾಗೂ ಸಭಾಭವನ ನಿರ್ಮಾಣ ಮಾಡುವ ಒಂದು ಸ್ಥಳದ ಮಣ್ಣಿನ ಪರೀಕ್ಷೆಯನ್ನು ಮಾಡಲು ಅವರಿಗೆ ಸಹಕರಿಸು ಹಾಗೂ ಅವರಿಗೆ ಬೇಕಾದಂತಹ ಕೆಲವೊಂದು ವಸ್ತುಗಳನ್ನು ಸಿದ್ಧಪಡಿಸು ಎಂದು ನನಗೆ ದೂರವಾಣಿ ಮೂಲಕ ತಿಳಿಸುತ್ತಾನೆ. ಅಂದು ನಾನು ಈ ಸ್ಥಳಕ್ಕೆ ಬಂದು ನನ್ನ ಕರ್ತವ್ಯದ ಸಮಯದಲ್ಲಿಯೂ ಸಹ ಅಮ್ಮನವರ ಆಶೀರ್ವಾದಗಳಂತೆಯೇ ಈ ಸ್ಥಳಕ್ಕೆ ಬಿಡುವು ಮಾಡಿಕೊಂಡು ಬಂದು ಅಂದು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯ ಸಮಯವಾಗಿತ್ತು. ಆ ಸಮಯದಲ್ಲಿ ನಾನು ಈ ಸ್ಥಳಕ್ಕೆ ಬಂದು ಅವರಿಗೆ ಬೇಕಾದಂತಹ JCB ಯಂತ್ರವನ್ನು ತರಿಸಿ ನಾನು ಸಹ ಈ ಸ್ಥಳದಲ್ಲಿದ್ದು JCBಯಿಂದ ಸುಮಾರು 5ರಿಂದ 6 ಕಡೆ ಈ ಸ್ಥಳದಲ್ಲಿ ಮಣ್ಣನ್ನು ತೆಗೆದು ಮಣ್ಣಿನ ಪರೀಕ್ಷೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿಯೇ ನನಗೆ ಈ ಸಾಯಿಲ್ ಟೆಸ್ಟ್ ಮಣ್ಣಿನ ಪರೀಕ್ಷೆ ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲು ಕಟ್ಟಡದ ಒಂದು ತೂಕವನ್ನು ತಳೆಯುವಂತಹ ಒಂದು ಮಟ್ಟದಲ್ಲಿ ಬೇಸ್ಮೆಂಟಿಂದ ಸಹ ಒಂದು ಫೌಂಡೇಶನನ್ನು ಹಾಕಿ ತರಬೇಕಾಗುತ್ತದೆ. ಆಗಷ್ಟೇ ಆ ಒಂದು ಕಟ್ಟಡವು ಸುಭದ್ರವಾಗಿ ಇರುತ್ತದೆ ಎಂದು ನನಗೂ ಸಹ ಅರಿವಾಯಿತು. ಅಂದು ಸುಮಾರು 5ರಿಂದ 6 ಕಡೆ ಮಣ್ಣನ್ನು ಸುಮಾರು 5, 6, 7 ಅಡಿ ನಾವು ಕೃತಕವಾಗಿ ಹಾಕಿದಂತಹ ಮಣ್ಣಿಗಿಂತ ಬಹಳ ಗಟ್ಟಿಯಾದ ಭದ್ರವಾದ ಸುಭದ್ರವಾದ ಮಣ್ಣು ಸಿಕ್ಕಿ ತದನಂತರ ಅಲ್ಲಿ ಅವರು ತಂದಂತಹ ಯಂತ್ರಗಳ ಮೂಲಕ ಮತ್ತೊಮ್ಮೆ ಇನ್ನೂ ಎಷ್ಟು ಆಳಕ್ಕೆ ಹೋಗಬೇಕೆಂದು ಸುತ್ತಿಗೆ ಮತ್ತು ಕಬ್ಬಿಣದ ಸಲಕರಣೆಗಳಿಂದ ಒಡೆದು ಆ ಒಂದು ಕಂಪನ ಭೂಮಿಯ ಅಂತರಾಳದ ಗಟ್ಟಿಯಾದಂತಹ ಆ ಒಂದು ಕಂಪನ ಬರುವವರೆಗೂ ಅವರು ಹೊಡೆದು ಪರೀಕ್ಷಿಸಿದ್ದನ್ನು ನಾನು ಸಹ ಅಂದು ನೋಡಿರುತ್ತೇನೆ. ಅಂದು ನನ್ನ ಸಹೋದರನ ಒಂದು ಮನವಿ ಮೇರೆಗೆ ನಾನು ನನ್ನ ವೃತ್ತಿಪರ ಸಿಬ್ಬಂದಿಯವರಿಗೆ ನನಗೆ ಸ್ವಲ್ಪ ಬಿಡುವು ಮಾಡಿಕೊಡಬೇಕೆಂದು ಅವರಿಗೆ ಮನವಿ ಮಾಡಿಕೊಂಡು ತದನಂತರ ಸ್ಥಳಕ್ಕೆ ಬಂದು JCB ಯಂತ್ರವನ್ನು ತೆಗೆದುಕೊಂಡು ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಸಭಾಭವನವನ್ನು ನಿರ್ಮಾಣ ಮಾಡಲು ಅಂದು ಸಾಯಿಲ್ ಟೆಸ್ಟನ್ನು ಮಣ್ಣಿನ ಪರೀಕ್ಷೆಯನ್ನು ಮಾಡಿದಂಥವರಿಗೆ JCB ಯಂತ್ರವನ್ನು ಹಾಗೂ ಅವರಿಗೆ ಸ್ವಲ್ಪ ಪ್ರಮಾಣದ ಲಘು ಉಪಹಾರವನ್ನು ಮಾಡಲು ಅಂದು ನಾನು ಸುಮಾರು 5,000 ರೂಗಳನ್ನು ವಿನಿಯೋಗಿಸಿರುತ್ತೇನೆ. ಆ ಒಂದು ಮಣ್ಣಿನ ಪರೀಕ್ಷೆಯನ್ನು ಮಾಡಲು ನನಗೆ ವಿಶೇಷವಾದ ಒಂದು
ಒಂದು ಅನುಭವವಾಯಿತು. ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಲು ಒಂದು ಪ್ರಾಥಮಿಕ ಮಣ್ಣಿನ ಪರೀಕ್ಷೆಯನ್ನು ಸಹ ನೆರವೇರಿಸಿದ್ದನ್ನು ಅಂದು ನಾನು ಉಪಸ್ಥಿತರಿದ್ದು ಮನಗಂಡಿದ್ದೇನೆ. ಪ್ರಸ್ತುತ ಈ ಪಾದಯಾತ್ರೆಯ ಸದುದ್ದೇಶವೇನೆಂದರೆ, ಯಾರೂ ಸಹ ಈ ಸ್ಥಳದಲ್ಲಿ, ಈ ಕ್ಷೇತ್ರದಲ್ಲಿ ಅಧರ್ಮೀಯವಾಗಿ ನಡೆದುಕೊಳ್ಳಬಾರದು. ಈ ಕ್ಷೇತ್ರದ ಮಣ್ಣಿನ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕೆಂದು ಪ್ರಸ್ತುತ ನಾನು ಈ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಅಮ್ಮನವರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ನನ್ನ ಜ್ಞಾನಾರ್ಜನೆಯಂತೆಯೇ ನಾನು ಪಾದಯಾತ್ರೆಯ ಸಮಯದಲ್ಲಿ ಅಂದು ಶ್ರೀ PPT ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರತಿಯೊಂದು ಕ್ಷಣಗಳನ್ನು ಸಹ ಈ ಶ್ರೀ PPT ಕ್ಷೇತ್ರ ಪಾದಯಾತ್ರಾ ಒಂದು ಸಮಯದಲ್ಲಿ ಬಳಸಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ ಅಮ್ಮನವರ ಆಶೀರ್ವಾದಗಳಂತೆಯೇ 21 ಬಾರಿ ಪಾದಯಾತ್ರೆಯ ನೆನಪಿಗಾಗಿ 21 ಬಾರಿ ಘಂಟಾನಾದ. ಶ್ರೀ PPT ಕ್ಷೇತ್ರ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ಇಂದು 136ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ನಿನ್ನ ಪಾದಾರವಿಂದದಲ್ಲಿ ಬೇಡಿಕೊಳ್ಳಿದ್ದೇನೆ ತಾಯೇ. ಯಾರೂ ಸಹ ಈ ಕ್ಷೇತ್ರದ ಮಣ್ಣಿನ ಧರ್ಮಕ್ಕೆ ಚ್ಯುತಿ ಬರದ ಹಾಗೆ ನಡೆದುಕೊಂಡು ಹೋಗಲಿ. ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲಿ. ಹಾಗೂ ಧರ್ಮದ ಭವಿಷ್ಯದ ಯುವ ಪೀಳಿಗೆಗೆ ಧರ್ಮದ ಸಂಕೇತವಾಗಿ ಈ ಭೂಮಿಯನ್ನು, ಈ ಕ್ಷೇತ್ರವನ್ನು ನಾವು ಹಸ್ತಾಂತರಿಸೋಣ ಎಂದು ಈ 136ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ.